ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ಈ ದಿನದ ವಾಕ್ಯಭಾಗ ರೋಮಾಪುರ 5ನೇ ಅಧ್ಯಾಯ 6ನೇ ವಚನ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಕ್ಷಮೆ ಎಂಬುದು ನಮ್ಮ ಜೀವಿತಗಳಲ್ಲಿ ಬಹಳ ದುಬಾರಿಯಾದಂತಹ ಒಂದು ಅಂಶವಾಗಿದೆ. ನಿಜ, ಇದನ್ನ ಸ್ವೀಕರಿಸುವುದು ಕಷ್ಟ, ಕೊಡುವುದು ಕಷ್ಟ. ಕ್ಷಮೆ ಎಂದರೆ ಹೋಗಲಿ ಅಂತ ಬಿಟ್ಟುಬಿಡುವಂತ ಅಂಶ ಅಲ್ಲ. ಅಯ್ಯೋ, ಇನ್ನು ಮೇಲೆ ಅವರ ಸವಾಸ ಬೇಡ ಎಂದು ಹೇಳಿ ಕೈ ತೊಳೆದುಕೊಳ್ಳುವಂತ ಅಂಶವಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ಆದಿಕಾಂಡದಲ್ಲಿ ನಾವು ನೋಡಿಕೊಳ್ಳುವ ಹಾಗೆ ಕಾಯಿನನು ಬಹಳ ದೊಡ್ಡ ತಪ್ಪನ್ನ ಮಾಡ್ತಾನೆ, ತನ್ನ ಸಹೋದರನನ್ನ ಕೊಲ್ಲುತ್ತಾನೆ. ಆದರೆ ದೇವರು ಅಂತ ಕಾಯಿನನ ಮೇಲೆ ಕೂಡ ಕೃಪೆ ತೋರಿಸಿ ಅವನನ್ನು ಕ್ಷಮಿಸಿ ಅವನ ಜೀವವನ್ನು ಉಳಿಸುತ್ತಾರೆ. ಹಾಗಾದ್ರೆ ಕ್ಷಮೆ ಅಂದ್ರೆ ಏನು? ಇದು ತಾತ್ಕಾಲಿಕವೋ? ಖಂಡಿತ ಅಲ್ಲ. ಕ್ಷಮೆ ಎಂಬುದು ಶಾಶ್ವತವಾದದ್ದು. ದೇವರು ನಮ್ಮನ್ನ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದಾನೆ ಮತ್ತು ಶಾಶ್ವತವಾಗಿ ಕ್ಷಮಿಸುವಾತನಾಗಿದ್ದಾನೆ. ಆದ್ದರಿಂದ ನಾವು ಕೂಡ ಒಬ್ಬರನ್ನ ಕ್ಷಮಿಸುವಾಗ ಸಂಪೂರ್ಣವಾದ ಪ್ರೀತಿಯಿಂದ ಕ್ಷಮಿಸುವಂತ ಮನೋಭಾವವನ್ನು ಹೊಂದಿರಬೇಕು. ಒಂದು ಮಾತು ಹೇಳಲ್ಪಡುತ್ತದೆ, ಏನಂದ್ರೆ ದೇವರು ಕೊಡುತ್ತಾನೆ ಮತ್ತು ಕ್ಷಮಿಸುತ್ತಾನೆ, ಮನುಷ್ಯನು ಪಡೆದುಕೊಳ್ಳುತ್ತಾನೆ, ಮರೆತು ಹೋಗುತ್ತಾನೆ ಎಂಬುದಾಗಿ. ಅನೇಕ ಬಾರಿ ನಾವು ಅನೇಕ ದೇವರ ಆಶೀರ್ವಾದಗಳನ್ನ ಅಥವಾ ದೇವರಿಂದ ಕ್ಷಮೆಯನ್ನು ಹೊಂದಿಕೊಳ್ತೇವೆ, ಆದರೆ ಆತನ ಕೃಪೆಯನ್ನ ಮರೆತು ಬಿಡುತ್ತೇವೆ ಪ್ರಿಯರೇ. ನಾವು ನೆನಪಿಡಬೇಕು, ಕ್ಷಮೆ ಎಂಬುದು ಕೇವಲ ಒಂದು ಮಾತಿನ ಪದ ಅಲ್ಲ, ಅದು ಕ್ರಿಯಾಪದವಾಗಿದೆ. ಆದ್ದರಿಂದ ನಾವು ಕ್ರಿಯೆಯಲ್ಲಿ ಕ್ಷಮೆಯನ್ನ ತೋರಿಸುವಂತ ಕ್ರೈಸ್ತರಾಗಿ ಬೆಳೆಯುವಂಥದ್ದು ಬಹಳ ಅವಶ್ಯಕವಾಗಿದೆ. ಹಾಗಾದ್ರೆ ಯಾಕೆ ನಾವು ಕ್ಷಮಿಸಬೇಕು ಎನ್ನುವ ಅಂಶವನ್ನ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ. ಕ್ಷಮಿಸುವಂಥದ್ದು ಕ್ರೈಸ್ತ ಜೀವಿತವನ್ನ ವ್ಯಾಖ್ಯಾನಿಸುವಂತ ಒಂದು ಅಂಶವಾಗಿದೆ. ಅದು ಕ್ರೈಸ್ತ ಜೀವಿತಕ್ಕೆ ಮೂಲವಾದಂತಹ ಆಧಾರ ಅಂಶವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಬಹುಶಃ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳಿದ್ದೇವೆ. ಅದರಲ್ಲಿ ನಾವು ಇತರರ ಪಾಪಗಳನ್ನು ಕ್ಷಮಿಸುವ ಹಾಗೆ ನಮ್ಮ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಹೇಳುತ್ತಾ ನಾವು ಪ್ರಾರ್ಥನೆ ಮಾಡಿದ್ದೇವಲ್ಲವೋ? ಹಾಗಾದ್ರೆ ನಾವು ನಿಜವಾಗಿಯೂ ಇತರರ ಪಾಪಗಳನ್ನು ಕ್ಷಮಿಸ್ತಾ ಇದ್ದೇವಾ? ಒಂದು ವೇಳೆ ಕರ್ತನು ನಮಗೆ ಆ ರೀತಿಯಾಗಿ ನಮ್ಮನ್ನು ಕ್ಷಮಿಸುವುದಾದ್ರೆ ನಮ್ಮ ಗತಿ ಏನು, ಅಥವಾ ನಾವು ಎಲ್ಲಿ ನಿಲ್ತೇವೆ? ಮತ್ತಾಯ 18:22 ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾನೆ, ನಾನು ನಿಮಗೆ ಹೇಳುತ್ತೇನೆ, ಸಹೋದರನನ್ನ ಎಷ್ಟು ಬಾರಿ ಕ್ಷಮಿಸಬೇಕು? 7 ಬಾರಿಯೋ ಎಂದು ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, 7 ಬಾರಿಯಲ್ಲ, 770 ಸಾರಿ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಹಾಗಾದ್ರೆ ನಾವು ಕ್ರೈಸ್ತರಾಗಿ, ಕ್ರಿಸ್ತನ ಶಿಷ್ಯರಾಗಿ, ಕ್ರಿಸ್ತನ ಮಕ್ಕಳಾಗಿ ನಾವು ಕ್ಷಮೆಯನ್ನ ಕೊಡುವಂತ ಜನರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಮತ್ತು ಯಾವಾಗ ಕ್ಷಮಿಸಬೇಕು? ಅನೇಕ ಬಾರಿ ನಾವು ಮನಸ್ಸಿಗೆ ಬಹಳ ನೋವಾದಾಗ ಸಹವಾಸ ಬೇಡ ಅಂತ ಹೇಳಿಬಿಡ್ತೇವೆ ಹೊರತು ನಿಜವಾಗ್ಲೂ ಕ್ಷಮಿಸೋದಿಲ್ಲ. ಅಥವಾ ಕ್ಷಮಿಸಿದ್ದೇನೆ ಅಂತ ಹೇಳಿದರೂ ಕೂಡ ಆ ಒಂದು ಕಾರ್ಯ ನಮ್ಮ ಮನಸ್ಸಿನಲ್ಲೇ ಉಳ್ಕೊಂಡು ನಾವು ಅದರ ಬಗ್ಗೆ ಬಹಳವಾಗಿ ಆಲೋಚನೆ ಮಾಡುತ್ತಾ ದುಃಖ ಪಡುತ್ತಾ ಇರ್ತೇವೆ. ರೋಮಾಪುರ 5ನೇ ಅಧ್ಯಾಯ 1ರಿಂದ 6 ಅಥವಾ 6ರಿಂದ ಮುಂದಕ್ಕೆ ಓದಿಕೊಳ್ಳುವಾಗ ಅಲ್ಲಿ ವಾಕ್ಯ ನಮಗೆ 6ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನಾವು ಓದಿಕೊಂಡ ಹಾಗೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಅಂದರೆ ನಮಗೋಸ್ಕರ ಪ್ರಾಣ ಕೊಟ್ಟನು ಪ್ರಿಯರೇ. ಯಾವಾಗ? ನಾವು ಅಶಕ್ತರಾಗಿದ್ದಾಗಲೇ. ನಮ್ಮಲ್ಲಿ ಆಸ್ತಿ ಇದ್ದಾಗಲ್ಲ, ನಮ್ಮಲ್ಲಿ ಶಕ್ತಿ ಇದ್ದಾಗಲ್ಲ, ನಾವು ಭಕ್ತಿವಂತರಾಗಿದ್ದಾಗಲ್ಲ, ಬದಲಾಗಿ ನಾವು ಅಶಕ್ತರಾಗಿದ್ದಾಗ, ಬಲಹೀನರಾಗಿದ್ದಾಗ, ಕುಗ್ಗಿ ಹೋಗಿದ್ದಾಗ, ತಪ್ಪು ಮಾಡಿದ್ದಾಗ, ಪಾಪಿಗಳಾಗಿದ್ದಾಗ ಆತನು ನಮಗೋಸ್ಕರವಾಗಿ ಭಕ್ತಿಹೀನರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವರ್ಷದಲ್ಲಿ ಬಹಳ ಚಂದವಾದಂತಹ ಮಾತು ಹೇಳಲ್ಪಟ್ಟಿದೆ. ಏನಂದ್ರೆ, ನಿನ್ನ ಮನಸ್ಸಿನಲ್ಲಿ ನಿನ್ನ ಸಹೋದರ ವಿರುದ್ಧವಾಗಿ ಏನಾದರೂ ಇದ್ದರೆ ನಿನ್ನ ಕಾಣಿಕೆಯನ್ನ ಕೂಡ ಅಲ್ಲಿಯೇ ಬಿಟ್ಟು ಹೋಗಿ ಒಂದಾಗೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಗಾದ್ರೆ ಇವತ್ತು ನಾವು ಆಲಯಕ್ಕೆ ಬರುವಾಗ ಬರೀ ಕೈಯಲ್ಲಿ ಬಾರದೆ ಕಾಣಿಕೆಯನ್ನು ಹಾಕ್ತೇವೆ, ಒಳ್ಳೆಯದೇ ನಿಜ. ಆದರೆ ವಾಕ್ಯದ ಪ್ರಕಾರ ಓದಿಕೊಳ್ಳುವಾಗ ನಾವು ನಿಜವಾಗಿಯೂ ಕಾಣಿಕೆ ಹಾಕುವಷ್ಟು ನೀತಿವಂತಿಕೆ, ಶುದ್ಧತೆ ನಮ್ಮಲ್ಲಿದೆಯಾ? ಅಥವಾ ಆತರ ಕ್ಷಮೆಯನ್ನ ನಾವು ಕೊಟ್ಟಿದ್ದೇವಾ? ಆ ರೀತಿಯಾಗಿ ಇತರನ್ನ ಕ್ಷಮಿಸಿದ್ದೇವಾ? ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ. ಹಾಗಾದ್ರೆ ಯಾವಾಗ ಕ್ಷಮಿಸಬೇಕು? ಯಾವಾಗ
ಮತ್ತೊಬ್ಬರು ಅಶಕ್ತರಾಗಿದ್ದಾರೋ, ಯಾವಾಗ ಅವರ ಕೈಯಲ್ಲಿ ಸಾಧ್ಯವಿಲ್ಲದೆ ಅವರು ಕುಗ್ಗಿ ಹೋಗಿದ್ದಾರೋ ಆಗಲೂ ಕೂಡ ನಾವು ಕ್ಷಮಿಸುವಂತ ಮನೋಭಾವನ ಹೊಂದಿರಬೇಕು. ಮತ್ತು ಹೇಗೆ ಕ್ಷಮಿಸಬೇಕು ನೋಡಿಕೊಳ್ಳುವಾಗ ಪೂರ್ಣ ಮನಸ್ಸಿನಿಂದ ನಾವು ಕ್ಷಮಿಸಬೇಕು ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ನಮಗೆ ಬಹಳ ಸುಂದರವಾದಂತಹ ಒಂದು ಸಾಮ್ಯವನ್ನ ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಿರಿಯ ಮಗನ ಸಾಮ್ಯ. ಅಲ್ಲಿ ಮಗನು ತಪ್ಪಿ ಹೋಗಿರ್ತಾನೆ. ವಾಪಸ್ ಬಂದಾಗ ತಂದೆಯು ಅವನ ಯಾವ ಮಾತುಗಳನ್ನು ಕೇಳಿಸಿಕೊಳ್ಳದೆ ಅವನ ಮನಸ್ಸಿನಲ್ಲಿ ಇದ್ದಂತ ಒಂದು ನೋವನ್ನ ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಕ್ಷಮಿಸಿ ದೊಡ್ಡ ಔತಣವನ್ನ ಆತನ ಏರ್ಪಡಿಸುತ್ತಾನೆ ಪ್ರಿಯರೇ. ಹಾಗಾದ್ರೆ ಯೇಸು ಸ್ವಾಮಿ ನಮಗೆ ಒಂದು ಮಾದರಿನ ಬಿಟ್ಟಿದ್ದಾನೆ. ನಾವು ಅಶಕ್ತರಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಮ್ಮನ್ನು ಕ್ಷಮಿಸಿದ್ದಾನೆ. ತಂದೆಯು ಆ ಕಿರಿಯ ಮಗನನ್ನ ಕ್ಷಮಿಸಿದಂತೆ, ತಂದೆಯು ಆ ಕಿರಿಯ ಮಗನನ್ನ ಸ್ವೀಕರಿಸಿದಂತೆ ನಾವು ಕೂಡ ನಮಗೆ ಕ್ಷಮೆ ಬೇಡುವಾಗ ನಾವು ಅವರಿಗೆ ಅದನ್ನು ನೆನಪಿಟ್ಟುಕೊಳ್ಳದೆ ಸಂತೋಷವಾಗಿ ಸಂಪೂರ್ಣವಾಗಿ ಕ್ರಿಸ್ತನು ಕ್ಷಮಿಸಿದ ಹಾಗೆ ನಾವು ಕ್ಷಮಿಸೋಣ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.